ಇದು ನೀವು ಓಟ್ ಹಾಕಿದ್ದು ಎಲ್ಲರೂ ಪ್ರಾಶಸ್ತ್ಯ ಮತ ಓಟ್ ಹಾಕಿದ್ದೀರಾ ಅಂತವ್ರು ಟಿಕೆಟ್ ಕೊಟ್ಟಿದ್ದೀರಲ್ಲ, ಅವ್ರ ಬಾಯಲ್ಲಿ ಯಾಕೆ ಬರಲಿಲ್ಲ? ನಿಮ್ಮ ಬಾಯಲ್ಲಿ ಬಂದಿದ್ದ ಮಾತು, ನಿಮ್ಮ ಬಾಯಲ್ಲಿ ಬಂದಿದ್ದು ಅವ್ರ ಬಾಯಲ್ಲಿ ಯಾಕೆ ಬರಲಿಲ್ಲ? ಅದನ್ನ ನಾವು ಪ್ರಶ್ನೆ ಕೇಳ್ತಾ ಇರೋದು. ನಾವು ಅವ್ರ ಬಾಯಲ್ಲಿ ಆ ಮಾತು ಬಂದ್ಬಿಟ್ಟಿದ್ರೆ ನಾವು ಇವತ್ತು ಈ ಸದನದಲ್ಲಿ ಇಷ್ಟು ಚರ್ಚೆ ಆಗುವಂತ ಅವಶ್ಯಕತೆನೇ ಇರಲಿಲ್ಲ, ನೀವು ಮಾತಾಡೋ ಅವಶ್ಯಕತೆ ಇರಲಿಲ್ಲ, ನಾವು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅವರು ದೌರ್ಜನ್ಯ ಮಾಡಿದ್ದಾರೆ ಪತ್ರಕರ್ತರ ಮೇಲೆ. ಗೆಟ್ ಔಟ್, ತಳ್ಳ್ರಿ ಅವ್ರನ್ನ ಆಚೆ ಅಂತ ಹೇಳಿದ್ದಾರೆ. ಬಿರಿ ಇಲ್ಲೇ ಅಲ್ಲ, ಅವರು ಪಾರ್ಕಿಂಗ್ ಲಾಂಜಲ್ಲೂ ಹೇಳಿರೋದು ನನ್ನ ಹತ್ರ ವಿಡಿಯೋ ಕೊಟ್ಟಿದ್ದಾರೆ. ಒಂದೇ ಕಡೆ ಘೋಷಣೆಗೆ ಹೋಗಿಲ್ಲ. ತಾವು ಇಷ್ಟೆಲ್ಲ ಮಾತಾಡಿದಾಗ ಎಲ್ಲೂ ಕೂಡ ಮಾಡಿದಾರ ಆಗಿದಾರ FS ಅಲ್ಲ ಇಷ್ಟರಲ್ಲೇ ಇದ್ದೀರಾ. ಇನ್ನು ಇಷ್ಟೆಲ್ಲ ದಾಖಲೆಗಳು ಕಣ್ಣು ಮುಂದೆ ಎಲೆಕ್ಟ್ರಾನಿಕ್ ಯುಗದಲ್ಲಿ ನಾವೆಲ್ಲ ಇದ್ದೀರಿ. ಯಾರೋ ಒಬ್ಬರು ತಿರುಚಾಕ್ಬಿಡ್ತಾರೆ, ಯಾರೋ ಒಬ್ಬರು ತಿರುಚಾಕ್ಬಿಡ್ತಾರೆ. ಆದ್ರೆ ಎಲ್ಲರೂ ತಿರುಚಾಕಲ್ಲ, ಎಲ್ಲರೂ ಮಾಧ್ಯಮ ಪೂರ್ತಿ ತಿರ್ಚಾಕಲ್ಲ. ಹಂಗೆಲ್ಲ ಹಂಗೇನ ತಿರ್ಚಾಕಿ ಹೆಂಗಿದ್ರೆ ಫಸ್ಟ್ ಕೇಸ್ ಹಾಕಿ ಅವ್ರ ಮೇಲೆ, ಬಂಧಿಸಿ ಅವ್ರನ್ನೆಲ್ಲರನ್ನು. ನಾವು ಅವ್ರ ಪರವಾಗಿ ಮಾತಾಡಿದ್ದೀರಿ, ನಮ್ಮನ್ನು ಬಂಧಿಸ್ಬಿಡಿ. ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ನಿಮ್ಮ ಕೈಲಿ ತಪ್ಪು ಮಾಡಿದಾರಲ್ಲ ಮಾಧ್ಯಮದವರು. ಕೆಲವರು ಮಾಧ್ಯಮ ಹಿಂಗೆ ಹೇಳಿದ್ದಾರೆ, ಹಂಗೆ ವಿರುದ್ಧ ನಿಮ್ಮ ಸರ್ಕಾರದ ವಿರುದ್ಧ ಯಾರು ಹೇಳಿದ್ದಾರೆ ಅವನ್ನೆಲ್ಲ ಬಂಧಿಸ್ಬಿಡಿ. ನಾವು ಹೇಳಿದ್ರೆ ನಮ್ಮನ್ನು ಬಂಧಿಸ್ಬಿಡಿ. ಯಾಕೆ ಮಾಡ್ತಾ ಇಲ್ಲ ನೀವು? ಅಂದ್ರೆ ನಿಮ್ಮ ಅಭ್ಯರ್ಥಿ ಏನಪ್ಪ, ನಿಮ್ಮ ಅಭ್ಯರ್ಥಿ ಯಾಕೆ ಅವ್ರ ಪರವಾಗಿ ನಿಂತ್ಕೊಂಡ್ರು? ಅಲ್ಲ, ಈಗ ಮೌನಂ ಅಂದ್ರೆ ಏನು? ಸಮ್ಮತಿ ಲಕ್ಷಣಂ ಅಂತ. ಅವ್ರ ಬಗ್ಗೆ ಮೌನ ಆಗಿದ್ದಾರೆ, ಮೌನ ಆಗಿದ್ರು ಪರವಾಗಿಲ್ಲ. ಅವ್ರು ರಿಯಾಕ್ಷನ್ ಮಾಡಿದ್ರು ಮೌನ ಇದ್ದಾರೆ ಅಂತ ಪರವಾಗಿಲ್ಲ. ಅವ್ರ ಬಗ್ಗೆ ಮಾಧ್ಯಮದವ್ರನ್ನ ನೀವು ಗೆಟ್ ಔಟ್ ಅಂತ ಹೇಳಿದಾರಲ್ಲ, ಹೋಗ್ರಿ, ನೀವ್ಯಾರಿಗೆ ಕೇಳಕ್ಕೆ ಏನೋ ಪ್ರಶ್ನೆ ಮಾಡಿದಾರಲ್ಲ, ಇನ್ನೂ ಏನು ಡೌಟ್ ಬೇಕು? ನೀವು ಇನ್ನೂ ಒಪ್ಕೊಂಡೇ ಇಲ್ಲಲ್ಲ. ಆಗಿದೆ ಇನ್ಸಿಡೆಂಟು, ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಾರೆ ಅಂತ ಒಪ್ಕೊಂಡೇ ಇಲ್ಲಲ್ಲ. ನಾನು ಅಧ್ಯಕ್ಷರಿಗೆ ಹೇಳಿದೆ, ನಾನು ರಾಜಾಜಿನಗರದ ಒಬ್ಬ ಕಾರ್ಯಕರ್ತ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ರಾಜಾಜಿನಗರದ ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಅವನೇ, ಅವರು ಅವನ್ಯಾಕೆ ಬಾಯಿ ಮುಚ್ಚುತ್ತಾನೆ? ಹಂಗಾರೆ ತಪ್ಪು ಅವ್ರು ಆಡಿಲ್ಲ ಅಂತ ಇಟ್ಕೊಳ್ಳಿ. ಈಗ ಎಲ್ಲಾ ಕಡೆನೂ ಘೋಷಣೆಗಳು ಕೂಗಿದ್ದಾರೆ, ಒಂದೇ ಕಡೆ ಘೋಷಣೆ ಕೊಟ್ಟ 4 ಅಭ್ಯರ್ಥಿಗಳು ಗೆದ್ದಿದ್ದಾರೆ, 4 ಕಡೆನೂ ಘೋಷಣೆ ಕೂಗಿದ್ದಾರೆ. ಆ 3 ಇದ್ ಕಡೆ ಯಾಕೆ ಇಶ್ಯೂ ಆಗಿಲ್ಲ? ಇದು ಆಗ್ಬೇಕಾದ್ರೆ ಎಲ್ಲ ಕಡೆ ಆಗ್ಬೇಕಾಯ್ತಲ್ಲ. ಆ 3 ಕಡೆ ಏನು ಇಶ್ಯೂ ಆಗಿಲ್ಲ, ಇಲ್ಲಿ ಮಾತ್ರ ಯಾಕೆ ಇಶ್ಯೂ ಆಯ್ತು? ಅವ್ರು ಯಾಕೆ ಮಾಧ್ಯಮ ಇವರು ಕಾಂಗ್ರೆಸ್ ಒಬ್ಬ ಇನ್ನೊಬ್ಬ ಕಾರ್ಯಕರ್ತ ಅವ್ರ ಬಾಯಿ ಯಾಕೆ ಮುಚ್ತಾವ್ರೆ? ನನ್ನ ಹತ್ರ ಇದೆ, ಕ್ಲಿಪ್ಪಿಂಗ್ ಕಳಿಸ್ತೀನಿ ನಾನು. ಯಾಕೆ ಮುಚ್ತಾನೆ?